ಎಲ್ರಿಗೂ ನಮಸ್ಕಾರ. ಏನು ಇವತ್ತು ದಿನ ನಮ್ಮ ಉಡುಬಂಡೆಯ 11ನೇ ವಾರ್ಡ್ ಅರಳೆಪೇಟೆಯಲ್ಲಿ ನಾವು ಮೊದಲು ಸುಮಾರು 15 ವರ್ಷಗಳ ಕಾಲ ಒಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ. ಹಾಗೆ ಒಂದು ವರ್ಷದ ಹಿಂದೆ ನಾವೆಲ್ಲ ಭಕ್ತಾದಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ವಾರ್ಡ್ನಲ್ಲಿ ಒಂದು ವಿನಾಯಕನ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಭಕ್ತಾದಿಗಳು ಸೇರ್ಕೊಂಡು ಒಂದು ಚರ್ಚೆ ಮಾಡಿದಾಗ ಆಗ ಎಲ್ಲರೂ ನಮ್ಮ ವಾರ್ಡವರು ಅಂತಲ್ಲ ಎಲ್ಲರೂ ಸಹ ಈ ಒಂದು ದೇವಸ್ಥಾನಕ್ಕೆ ಅವರ ಸಹಾಯ ನೀಡಿರ್ತಾರೆ. ಈ ಒಂದು ದೇವಸ್ಥಾನ ಇಷ್ಟು ದೊಡ್ಡದಾಗಿ ಆಗ್ಬೇಕಂದ್ರೆ ಎಲ್ಲರೂ ಭಕ್ತಾದಿಗಳು ತನು ಮನ ಧನ ಕೊಟ್ಟು ಸಹಕರಿಸುತ್ತಾರೆ. ಅದೇ ರೀತಿ ಇವತ್ತಿನ ದಿನ ನಮ್ಮ ವಾರ್ಡಿನಲ್ಲಿ ವಿನಾಯಕನ ದೇವಸ್ಥಾನದಲ್ಲಿ ವಿನಾಯಕನ ಒಂದು ವಿಗ್ರಹವನ್ನು ಇಟ್ಟು ಎಲ್ಲ ಭಕ್ತಾದಿಗಳು ನಮ್ಮ ಸಂಸ್ಕೃತಿ ಪರವಾಗಿ ಇವತ್ತಿನ ಪೂಜೆಯನ್ನು ನೆರವೇರಿಸಿ ಇಷ್ಟೊತ್ತು ಎಲ್ಲರೂ ಬಂದಿದ್ರು. ಸುಮಾರು 100 ಜನ ನಮ್ಮ ಇವತ್ತು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ವಿನಾಯಕನ ದೇವರ ಕೃಪೆಯನ್ನು ಪಡೆದುಕೊಂಡು ಹೋಗಿದ್ದಾರೆ. ಇದೇ ರೀತಿ ಎಲ್ಲರಿಗೂ ನಮ್ಮ ಆ ವಿನಾಯಕನ ಒಂದು ಆಶೀರ್ವಾದ ಎಲ್ಲರಿಗೂ ಇರುತ್ತೆ ಅಂದ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ. ಇದೇ ರೀತಿ ಪ್ರತಿಯೊಂದು ಹಬ್ಬಕ್ಕೂ ಎಲ್ಲರೂ ಭಕ್ತಾದಿಗಳು ನಮಗೆ ಸಹಕರಿಸ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ಇನ್ನೂ ಅದ್ದೂರಿಯಾಗಿ ಎಲ್ಲ ಹಬ್ಬಗಳು ಮಾಡೋಣ. ಇಲ್ಲಿ ಏನು ನಮ್ಮ ಎಲ್ಲರೂ ಒಂದೇ, ನಮಗೆ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರಿದ್ದಂಗೆ ನಾವೆಲ್ಲರೂ ಒಂದು ಸ್ನೇಹಿತರಾಗಿ ಎಲ್ಲ ಪ್ರತಿಯೊಂದರಲ್ಲೂ ಬರೀ ನೋಡಿ ಹಬ್ಬಗಳೇ ಅಂತಲ್ಲ, ಕಷ್ಟ ಸುಖದಲ್ಲೂ ಸಹ ನಾವೆಲ್ಲ ಒಂದಾಗಿರೋಣ. ನಾವೆಲ್ಲರೂ ಒಂದು ಅಣ್ಣ ತಮ್ಮಂತರ ಅಕ್ಕ ತಂಗಿ ತರ ಇರೋಣ ಅಂತ ಹೇಳ್ಬಿಟ್ಟು ಮುಖಾಂತರ ತಿಳಿಸ್ತಾ ಇದ್ದೀನಿ. ಈ ಒಂದು ಪ್ರಸಾದ ವಿನಿಯೋಗ ಆಗಿರ್ಬೋದು, ಮತ್ತೆ ಅಭಿಷೇಕ ಆಗಿರ್ಬೋದು, ಮಹಾಮಂಗಳಾರತಿ ಆಗಿರ್ಬೋದು, ಎಲ್ಲ ಪೂಜೆಗೆ ಭಾಗವಹಿಸಿದ ಎಲ್ಲ ಭಕ್ತಾದಿಗಳು ನಮ್ಮ ವಿನಾಯಕ ನಮ್ಮ ಬಳಗದ ವತಿಯಿಂದ ಎಲ್ಲರಿಗೂ ಸಹ ಶ್ರೀ ವಿದ್ಯಾ ಗಣಪತಿ ಬಳಗದ ವತಿಯಿಂದ ಎಲ್ಲರಿಗೂ ಮಗದೊಮ್ಮೆ ಎಲ್ಲರಿಗೂ ಅಭಿನಂದನೆ ತಿಳಿಸುತ್ತಾ ಎಲ್ಲರೂ ಸಹ ಮತ್ತೆ ನಾಳಿದ್ದು ಗಣೇಶನ ವಿಸರ್ಜನೆ ಇರುತ್ತೆ. ಹಾಗಾಗಿ ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ಈ ಮುಖಾಂತರ ಎಲ್ಲರೂ ನಾವು ಸವಿನಯ ಪ್ರಾರ್ಥನೆ. ಧನ್ಯವಾದಗಳು. సావిత్రి కోటి ఏం వేద యోపామాయతనం వేద ఆయతనవాన్ భవతి అగ్నిర్వాపామాయతనం ఆయతనవాన్ భవతి यो रत्नं रायतनं वेद आयतनवान् भवति आभो अग्निरायतनम् आयतनवान् भवति स एवं वेद योपामायतनं वेद आयतनवान् भवति असो वै तपनामायतनम् आयतनवान् भवति यो वृषपत आयतनं वेद आयतनवान् भवति आभो वृषपत आयतनम् आयतनवान् भवति स एवं वेद योपामायतनं वेद आयतनवान् भवति नक्षत्राणि वापामायतनम् आयतनवान् भवति यो नक्षत्रणमायतनं वेद. అక్కడ రేపు ఎవరైనా పొద్దున్నే పూజ చేశారా? మాకా పొద్దున్నే ఎవరైనా రేపు పొద్దున్నే రేపు సాయంకాలం ఎవరైనా ఉంటే చెప్పండి. ఒకటి తీయండి అన్ని వద్దు, ఒకటి తీయ సార్.